ರಾಯರೆಡ್ಡಿ ಕೇಳಬೇಕು. ಇನ್ನೊಬ್ಬರು ನ್ಯಾಷನಲ್ ಲೀಡರ್ ಇದ್ದಾರಲ್ಲ ಹರಿಪ್ರಸಾದ್, ಭಾಳ ಕರೆಕ್ಟಾಗಿ ಹೇಳ್ತಾರೆ ಉತ್ತರ. 100 ದಿನದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು. ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಸರ್ಕಾರ ತರೋದು ಗೊತ್ತು, ಇಳಿಸೋದು ಗೊತ್ತು ಅಂತ. ಸರ್ಕಾರ ಹರಿಪ್ರಸಾದ್ ನೇತೃತ್ವದಲ್ಲಿ ಅನೇಕರು ಸೇರಿ ಪ್ರಯತ್ನ ಮಾಡಿ ತಂದಿದ್ದಾರೆ. ಅವ್ರು ಯಾವಾಗ ಇಳಿಸ್ತಾರೆ ಅನ್ನೋದು ಕಾಯ್ತಾ ಇರಬೇಕು. ಅದೇ 100 ದಿನದ ಸಾಧನೆ. ಯಾರು ಹರಿಪ್ರಸಾದ್ ಹೇಳಿದ್ರ? ನಾನು ಸಿದ್ದರಾಮಯ್ಯವ್ರ ಭಾಷಣ ಕೇಳ್ತಾ ಕೂತ್ರೆ 50 ವರ್ಷ ನಾನು ಯಾರೋ ಮಾಡಿದೆಷ್ಟು ಮಾಡಿದ್ದೀನಿ ಅಂತ ಹೇಳ್ತಾರೆ. ಒಂದೇ ಒಂದು ನಾನು ಹೇಳ್ತೀನಿ, ಕಾಂತರಾಜ್ ರಿಪೋರ್ಟನ್ನು ನಾನು ಜಾರಿ ತಂದೇ ತರ್ತೀನಿ ಅಂತ ನಾನು ಹಿಂದೆ ಈ ಅಸೆಂಬ್ಲಿಯಲ್ಲ, ಹಿಂದಿನ ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ತಲ್ಲಿ ಕೇಳಿದೆ ನಾನು ವಿರೋಧ ಪಕ್ಷ ನಾಯಕನಾಗಿ. ನಾನು ಈ ಸರ್ಕಾರ ಮುಖ್ಯಮಂತ್ರಿ ಸ್ಥಾನ ಇಳಿಯೋದ್ರೊಳಗೇ ನಾನು ಹಿಂದುಳಿದ ವರ್ಗದ ಆಯೋಗ ಜಾರಿ ತರ್ತೇನೆ, ಕಾಂತರಾಜ್ ರಿಪೋರ್ಟ್ ತರ್ತೇನೆ. ಈ ಮೊನ್ನೆ ಮತ್ತೆ ಹೇಳಿದ್ದಾರೆ. ಇನ್ನು ಎಷ್ಟು ಸರ್ಕಾರ ಬರಬೇಕು ನನಗೆ ಗೊತ್ತಿಲ್ಲ. ಯಾವುದ್ಯಾವ್ದು ಜಾರಿ ತಂದಿದ್ದಾರೆ ನೇರವಾಗಿ ಹೇಳಲಿ. ಅವರು ಗ್ಯಾರಂಟಿಗಳು ಏನೇನು ಹೇಳಿ ಅನೌನ್ಸ್ ಮಾಡಿದ್ರೋ ಅವನ್ನೂ ಪೂರ ಮಾಡಿಲ್ಲ. ಯಾವುದ್ಯಾವುದು ಉಳಿದದ್ದು ಎಲ್ಲ ಯೋಜನೆಯೂ ಕೂಡ ನೆಲ ಕಚ್ಚೋಗಿದೆ. ಅವರು ಮಾತ್ರ ಹೇಳ್ತಿರೋದಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ ದುಡ್ಡು ಇಲ್ಲ, ಇದೊಂದು ವರ್ಷ ಏನೂ ಕೇಳಬೇಡಿ ಅಂತ. ಇದು ಅವರು 100 ದಿನದ ಸಾಧನೆ. ನಾನು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದದು. ನಾನು ಅದಕ್ಕೆ ಹೇಳ್ತೀನಲ್ಲ, ಅವ್ರ ಪಾರ್ಟಿನಲ್ಲಿರೋಂಥ ಒಬ್ಬೊಬ್ಬರದೇ ಕೇಳ್ತಾ ಹೋದರೆ, ಈಗ ಪತ್ರಗಳು ಯಾಕೆ ಬರೆದ್ರು? ಪತ್ರ ಬರೆಯೋ ತನಕನೂ ಕೂಡ ಶಾಸಕರನ್ನ ಕರೆದು ಮಾತಾಡ್ಸೋಂಥ ಸೌಜನ್ಯ ಕೂಡ ಇರಲಿಲ್ಲ. ಹೊಸದಾಗಿ ಗೆದ್ದು ಬಂದಿರೋಂಥ ಅನೇಕ ಶಾಸಕರಿದ್ದಾರೆ. ಆ ಶಾಸಕರು ಅವ್ರವ್ರ ಕ್ಷೇತ್ರ ಏನು ಕೆಲಸ ಆಗಬೇಕು ಅಂತ ಗೊತ್ತಿಲ್ಲ. ಇವರೆಲ್ಲ ದುಡ್ಡು ತೊಗೊಂಡೋಗಿ ನಾವು ಗ್ಯಾರಂಟಿ ಹಾಕ್ತಿದ್ದೀವಿ ಅಂತಂದಮೇಲೆ ಹಂಗಾರೆ MLA ಕೆಲಸ ಏನಾಗಾರೆ ಅವನ ಕ್ಷೇತ್ರದಲ್ಲಿ ಏನು ಮಾಡಬೇಕು? ಒಂದು ರಸ್ತೆಗೆ ಒಂದು ಬುಟ್ಟಿ ಬಣ್ಣ ಹಾಕಿಲ್ಲ. ಹಿಂದೆ ನಮ್ಮ ಸರ್ಕಾರ ಮಾಡಿದ ಕೆಲಸಗಳನ್ನ ಪೇಮೆಂಟ್ಗಳು ಇನ್ನೂ ಆಗಿಲ್ಲ. ಇನ್ನು ಅನೇಕ ವರ್ಷಗಳು ಕೆಲಸಗಳು ಶುರು ಆಗಿಲ್ಲ. ಇದು 100 ದಿನದ ಅವ್ರ ಸಾಧನೆ. ಯಾವ ಕಾರಣಕ್ಕೂ ಸೇಫ್ ಆಗಿಲ್ಲ ಸರ್ಕಾರ. ನಾನು ಅದಕ್ಕೋಸ್ಕರನೇ ಮೊನ್ನೆ ಶಿವಮೊಗ್ಗದಲ್ಲಿ ಹೇಳಿದೆ, ಗಮನಿಸಿರಬೇಕಿದು. ಪಾರ್ಲಿಮೆಂಟ್ ಎಲೆಕ್ಷನ್ನ ಹಿಂದೆ ಅಥವಾ ಮುಂದೆ ಈ ಸರ್ಕಾರ ಉಳಿಯಲ್ಲ. ಪಾಪ ಅವ್ರ ಹಣೆ ಬರ ಆ ಸ್ಥಿತಿ ಬಂತಲ್ಲ ಅಂತ ಜನಗಳ ಹತ್ರ ಕೈ ಮುಗಿದೆವು. ಪ್ರತಾಪ್ ಸಿಂಹನಂಥ ಒಬ್ಬ ಕ್ರಿಯಾಶೀಲ MP ಸೋಲಿಸ್ಬೇಕು ಅಂತ ಜನಗಳ ಹತ್ರ ಹೋಗಿ ಮನವಿ ಮಾಡ್ತಾನಲ್ಲ, ಅದು ಎಲ್ಲಿ ಅಂತ ಕೇಳಿದೆ ನಾನು. ಸಾಬ್ರಿ ಏರಿಯಾದಲ್ಲಿ ಹೋಗಿ ಕೈ ಮುಗಿದು ಕೇಳೋಂಥ ದುಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬಂತಲ್ಲ ಅಂತ ನಂಗೆ ಬೇಜಾರು. ಹಾಗಾಗಿ ಅವ್ರು ಏನೇನು ಹೇಳಿದಾರೋ ಅದೆಲ್ಲ ಉಲ್ಟಾನೇ ಆಗೋದು. ಕಳೆದ ಲೋಕಸಭೆ ಚುನಾವಣೆ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ BJP 2 ಸೀಟು ಗೆಲ್ಲಲ್ಲ ಅಂದಿದ್ರು. ಎಷ್ಟು ಸೀಟ್ ಗೆದ್ವಿ? 25 ಸೀಟ್ ಗೆದ್ವಿ ನಾವು. ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆ ಮತ್ತೆ ನಾವು ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದರು. ಮುಖ್ಯಮಂತ್ರಿಗಳಾಗಿ ಅವರೇ ಸೋತೋದ್ರು. ಹೀಗೆ ಅವ್ರು ಏನೇನು ಹೇಳ್ತಾರೋ ಎಲ್ಲ ಸುಳ್ಳಾಗುತ್ತೆ. ಮತ್ತೆ ಮೋದಿ ಪ್ರಧಾನಮಂತ್ರಿ ಮಾಡೋದು 100ಕ್ಕೆ 100 ಸೂರ್ಯ ಚಂದ್ರ ಇರೋ ತನಕ ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಇದೇ ಅವ್ರ ರಾಜಕಾರಣದ ಜೀವನವೇ ಅದು. ಮುಸಲ್ಮಾನರನ್ನು ಸಂತೃಪ್ತಿ ಪಡಿಸೋದೇ ಅವ್ರ ಜೀವನ. ಯಾರ್ಯಾರು ಅಯೋಗ್ಯರು ಮುಂಚೆಯಿಂದನೂ ಇದ್ದಾರಲ್ಲ, ಇತಿಹಾಸ ಪುಟ ನೋಡ್ಕೊತ ಬನ್ನಿ. ಆ ಎಲ್ಲ ಅಯೋಗ್ಯರ ಬಾಯಲ್ಲೂ ಇದೇ ಮಾತು ಬರ್ತಾ ಇದ್ದಿದ್ದು. ರಾಕ್ಷಸರು ಇಂಥವರೆಲ್ಲ ಇದ್ರಲ್ಲ, ಸ್ವಲ್ಪ ವಿಚಾರವಾದಿಗಳು ಇತ್ತೀಚೆಗೆ ಹೇಳ್ಕೊಳ್ತಿದ್ದಾರಲ್ಲ, ಅಂಥವ್ರು ಎಲ್ಲರ ಬಾಯಲ್ಲೂ ಬಂದಿದ್ದು ಸನಾತನ ಧರ್ಮವನ್ನು ನಾವು ನಾಶ ಮಾಡಬೇಕು. ಅವರ ಅಪ್ಪನ ಕೈಯಲ್ಲೂ ಆಗಲ್ಲ. ಸನಾತನ ಧರ್ಮದಿಂದನೇ ಈ ದೇಶ ಉಳಿದಿರೋದು, ಈ ದೇಶ ಬದುಕಿರೋದು, ಈ ದೇಶದಲ್ಲಿ ನೆಮ್ಮದಿ ಇರೋದು, ಈ ದೇಶದಿಂದ ಪ್ರಪಂಚಕ್ಕೆ ಶಾಂತಿ ಸಿಕ್ಕಿರೋದು ಸನಾತನ ಧರ್ಮದಿಂದ. BJP ಯಾವತ್ತೂ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿಲ್ಲ, ನಾವು ಬಹುಮತದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ. 2 ಬಾರಿ ಈ ಸರಿ ಗ್ಯಾರಂಟಿಯಿಂದ ಲಾಟ್ರಿ ಹೊಡಿತು. ಕಳೆದ ಬಾರಿ BJP ಮತ್ತು KJPಯಿಂದ ಲಾಟ್ರಿ ಹೊಡಿತು. ಇನ್ನು ಯಾವಾಗ ಅವರು ಮುಖ್ಯಮಂತ್ರಿ ಆಗಿದ್ದರು? ಹೀಗೆ ಉಪಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಟೋಪಿಯಾಗಿ ಬಂದರು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಿಜ BJP 1 ಸೀಟ್ ಇತ್ತು ಮುಂಚೆ, 4 ಆಯಿತು, 40 ಆಯಿತು, 66 ಆಗಿದ್ದು ನಮಗೆ ನೋವಿದೆ. ಇವತ್ತು ನಾವು ಏರ್ತಾ ಹೋಗಿದ್ದೀವಿ, ಪಾರ್ಲಿಮೆಂಟು ಹಂಗೆ ಏರ್ತಾ ಹೋಗಿದ್ದೀವಿ. ಹಾಗಾಗಿ 1ರಿಂದ ಇಲ್ಲಿ ತನಕ ಬಂದಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ 100ಕ್ಕೆ 100 ಬಹುಮತ ನಮಗೆ ಬರುತ್ತೆ. ಏನು ಹೇಳಿ, ಏನಂತ ಹೇಳಿ? ಒಳ್ಳೆ ಬುದ್ಧಿ ಭಗವಂತ ಅವ್ರಿಗೆ ಕೊಡಲಿ ಅಂತೀನಿ.